ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಐದು ಗಂಟೆ ಬೇಗ ಎದ್ದಿದ್ದೀವಿ. ಬಿಕಾಸ್ ಅವಿ ಮಾರ್ಕೆಟ್ಗೆ ಹೋಗಬೇಕು, ಅದಕ್ಕೆ ಬೇಗ ಇದ್ವಿ. ನಾನು ಹೋಗ್ತಾ ಇಲ್ಲ, ಅವಿ ಮಾತ್ರ ಹೋಗ್ತಾ ಇದ್ದಾರೆ. ಇವರಿಬ್ಬರು ಮಲಗಿದ್ದಾರೆ, ಸೌನು ಮತ್ತು ಸ್ಕಂದ. ನಾನು ಮಾತ್ರ ಎದ್ದು ಕೂತಿದ್ದೀನಿ. ಈಗ ಎಕ್ಸಸೈಸ್ ಮಾಡಬೇಕು. ಹೀಗೆ ಕುತ್ಕೊಂಡು ನೀರು ಕುಡಿತಾ ಇದ್ದೀವಿ. ಎಕ್ಸಸೈಸ್ ಮಾಡಿ ಸಿಗ್ತೀನಿ. ಹೋಗಪ್ಪ ಮಾರ್ಕೆಟ್ಗೆ ಅಂದರೆ ಕೂತಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ವಿಡಿಯೋ ತೆಗೆದೆ ನೋಡು ಮಾಡ್ತೀನಿ ಅಂತ. ಅದಕ್ಕೆ ಹೋದ್ರು ರೆಡಿ ಆಗೋಕ್ಕೆ. ಇನ್ನೂ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಲ್ಲ. ಕುತ್ಕೊಂಡು ಹಂಗೆ ನೀರು ಕುಡಿತಾ ಮಾಡಬೇಕು. ಇನ್ನೂ ನಾವು ಎಷ್ಟು ಗಂಟೆ 5 ಗಂಟೆಗೆ ಎದ್ದಿದ್ದೀವಿ ತಾನೇ. ಈಗ 5:20 ಅಷ್ಟೇ. 5:15ಗೆ ಸ್ಟಾರ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಸೋನೋ ಸಂಜೆನೂ ನೋಡಿದ್ಯಾ, ಬೇಗ ಕತ್ಲಾಗುತ್ತೆ. ಬೇಗ ಹೋಗಿ ಬೇಗ ಬಾ. ಹಾಂ, ಮಾಸ್ಕಾ ಬಾಯ್. ಓಕೆ ಫ್ರೆಂಡ್ಸ್, ಈಗ ಟೈಮು 5:15. ಎಕ್ಸಸೈಸ್ ಮುಗೀತು. ಅದಕ್ಕೆ ಹೈಡ್ರೇಟ್ ಕುಡಿತಾ ಇದ್ದೀನಿ. ಹೈಡ್ರೇಟ್ ಕುಡಿದು ಬೇಗ ಬೇಗ ಕೆಲಸ ಮಾಡಬೇಕು. ಇವತ್ತು ಟಿಫನ್ ಏನೂ ಮಾಡಲ್ಲ, ಏಕೆಂದರೆ ನಮ್ಮದು ಬೇರೆ ಪ್ಲ್ಯಾನ್ ಇದೆ. ಅದಕ್ಕೆ ಟಿಫನ್ ಮ್ಯಾಗಿ ಮಾಡ್ಕೋತಾರೆ. ನಾನು ಬಾಕ್ಸ್ ಕಟ್ಕೊಂಡು ಹೋಗೋಲ್ಲ, ಯಾಕೆಂದರೆ ನಾನು ಹಾಫ್ ಡೇ ಕೇಳ್ಕೊಂಡು ಬರಬೇಕು, ಪರ್ಮಿಷನ್ ಹಾಕಬೇಕು. ಅದಕ್ಕೆ ನನಗೂ ಬಾಕ್ಸ್ ಇಲ್ಲ. ಸ್ಕಂದ ಸ್ಕೂಲಿಗೆ ರಜಾ ಹಾಕಿದ್ದಾನೆ, ಸೋನುಗೆ ಸ್ಕೂಲ್ ರಜಾ. ಅದಕ್ಕೆ ನೋಡ್ತಾವಳೆ ಸೋನಿಗೆ ಸ್ಕೂಲ್ ರಜಾ ಅಂತ. ಅವಳ ಮೈಂಡು ಬರೀ ಸ್ಕೂಲಲ್ಲ, ಅವಳದು ಕಾಲೇಜ್ ಅಂತ. ಆದರೆ ನನ್ನ ಮೈಂಡು ಅವಳದು ಸ್ಕೂಲೇ ಅಂತ. ಹೀಗೆ ಪಾತ್ರೆ ತೊಳಿಬೇಕಷ್ಟೇ. ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಸಿಗ್ತೀನಿ. ಮಾರ್ಕೆಟ್ ಫ್ಲೇವರ್ ಮೇಲೆ ಇದ್ದೀನಿ ಅಂದ್ಬಿಟ್ಟು ಇಲ್ಲಿ ಪ್ರತ್ಯಕ್ಷ ಹೂವುಗಳ ಸುರಿಮಳೆ. ಇಂತಾನೇನೋ ಕರೆದಿದ್ದು ಪಾಪಚ್ಚಿ ಅಂತ. ಬೆಳಗ್ಗೆನೇ ಹೋಗಿದ್ಯಾ ಅಮ್ಮ? ಇರೋ ನಾನು ಉಗ್ರು ಬೇರೆ. ಹೂವು ಬಂದಿದೆ ಫ್ರೆಂಡ್ಸ್. ಯಾಕೆ ಏನು ಇಷ್ಟೊಂದು ಹೂವುಗಳು? ನೆಕ್ಸ್ಟು ನಿಮಗೆ ಗೊತ್ತಾಗುತ್ತೆ ನೋಡಿ. ಅಲ್ಲೂ ಒಂದಷ್ಟು ಹೂವು. ಏನೇನು ಒಂದು ತಂದಿದ್ದು? ತುಳಸಿ ಯಾರ ಎಲ್ಲ ತಂದ್ಬಿಟ್ಟಿದ್ಯಾ? ವೆಂಕಟರಮಣ ಸ್ವಾಮಿಗೆ ಹಾಕೋದು. ಫ್ರೆಂಡ್ಸ್, ನಿಮ್ಗೊಂದು ತೋರಿಸ್ಲಾ? ದೃಷ್ಟಿ ಹಾಕ್ಬಿಡಿ. ನೋಡಿ ನಮ್ಮದು ಮನಿ ಪ್ಲಾಂಟ್. ಹಾಯ್ ಫ್ರೆಂಡ್ಸ್, ಸ್ನಾನ ಆಯಿತು, ರೆಡಿನೂ ಆಗಿದ್ದೀನಿ. ನಾನೀಗ ಓಲೆ ಹಾಕೋಬೇಕು. ಓಲೆ ಹಾಕೋತಾ ಇದ್ದೀನಿ. ಈ ಉಗ್ರಿಂದ ಒಳ್ಳೆ ತೆಪ್ಪನೂ ತೆಗಿಯೋಕ್ಕಾಯ್ತಲ್ಲ ನೋಡಿ. ಕೊಡು ಇರ್ರಿ. ಹಾಂ ಇವಾಗ ಪೂಜೆ ಆಯಿತು. ಫ್ರೆಶ್ ಕುಡಿಬೇಕು, ಬಟ್ ಫ್ರೆಶ್ ಖಾಲಿ ಆಗಿದೆ. ಅದಕ್ಕೆ ಬ್ಲ್ಯಾಕ್ ಕಾಫಿ ಕೇಳಿದ್ದೀನಿ. ನಮ್ಮ ಮನೆಯವರು ಕೊಡ್ತಾ ಇದ್ದಾರೆ. ಇವರು ನಮಗೆ ಒಂಚೂರು ಕ್ರಿಂಪಿಂಗ್ ಮಾಡಿಕೊಡಿ ಅಂತ ಅಂದಿದ್ದೀನಿ. ಅದಕ್ಕೆ ಮಾಡ್ತಾಯಿದ್ದಾರೆ. ಮತ್ತು ಈ ಡ್ರೆಸ್ ಬಗ್ಗೆ ರಿವ್ಯೂಸು ಕೊಡ್ತೀನಿ. ವೇಟ್ ಆ್ಯಂಡ್ ಸಿ. ತೋಳಿ ಯಜಮಾನ್ರೆ
ಥ್ಯಾಂಕ್ ಯು. ಬೆಲ್ಲ ಹಾಕಿದ್ಯಾಣಮ್ಮ? ಆಲೆ ಮನೆಯಿಂದ ತಂದು ಹಾಕಿದ್ದೀನಿ. ನಮ್ಮ ಈ ದಿನಕ್ಕೆ ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ ನಾವು? ಸುಮಾರು ಏನೊಂದು 6 ವರ್ಷ, 6 ವರ್ಷ 7 ವರ್ಷ. ನಿನ್ನೆ ಕರೋನಾದಲ್ಲ, ಎರಡನೇ ಕರೋನಾ ಆಕ್ಚುಲಿ. ಇರ್ಬೋದು. ಎರಡನೇ ಕರೋನಾ. ಹೌದು. ಅದೇ ದೊಡ್ಡ ಬೇಣೆಯಲ್ಲಿ ಇದ್ವಲ್ಲ, ಡಬಲ್ ಬೆಡ್ರೂಮು. ಆಕ್ಚುಲಿ ಅದಾದ್ಮೇಲಿಂದ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ವಿ. ಏನು ಅನ್ನಿಸ್ತಿದೆ? ಖುಷಿ ಆಗ್ತೈತಿ. ಯಾವಾಗ ಟೈಮ್ ಬರುತ್ತೋ, ಯಾವಾಗ ಹೋಯ್ತೀವೋ. ಮೊದಲ ಹೆಜ್ಜೆ ಚಿಕ್ಕ ಹೆಜ್ಜೆ, ಬೇರೆಯವ್ರಿಗೆಲ್ಲ ಅದು ಒಂಥರ ಚಿಕ್ಕ ಹೆಜ್ಜೆ, ನಮಗೆ ಅದು ದೊಡ್ಡ ಹೆಜ್ಜೆ. ವೇಟಿಂಗ್ ಫಾರ್. ಕೇಳಲ್ವಾ? ಸುಡ್ತಾವಳೆ ಫ್ರೆಂಡ್ಸ್. ಹೇಳ್ತಾರಂತೆ, ಏನು ಏನು ನಂಬಿ ಕೆಲಸ ಮಾಡಿದ್ರೆ ಕೆಲಸ ನಮ್ಗೆ ಏನು ಬೇಕೋ ಎಲ್ಲನೂ ಕೊಡುತ್ತಂತೆ. ಹೌದು. ಅಂದರೆ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಅದೇನು ಹೇಳ್ತಾರೆ, ಜನಕ್ಕೆ ಮೋಸ ಮಾಡಬಾರ್ದಂತೆ. ಕರೆಕ್ಟ್. ಭಗವಂತ ನಮಗೆ ಮೋಸ ಮಾಡೋದು. ಜನಕ್ಕೂ ಮೋಸ ಮಾಡಬಾರ್ದು, ನಮಗೆ ನಾವು ಮೋಸ ಮಾಡ್ಕೋಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು ಫ್ರೆಂಡ್ಸ್. ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ನಮ್ಮ ಆಸೆ ಕನಸು ಏನಿದೆಯೋ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೋಬೇಕು. ಆದರೆ ಬೇರೆಯವ್ರಿಗೆ ತೊಂದರೆ ಆಗ್ದಿರಾ. ನನಗಂತೂ ಫುಲ್ ಖುಷಿ. ಬೇರೆಯವ್ರಿಗೆ ಕಷ್ಟಪಟ್ಟು ನಾವು ಸುಖ ನೋಡೋದು ಅದರಲ್ಲಿ ಯೂಸೇ ಇಲ್ಲ. ಕೈ ನೋಯ್ತಾ ಇದೆ ಫ್ರೆಂಡ್ಸ್, ಹಿಂಗೆ ಇಟ್ಕೊಂಡು ಚೇಂಜ್ ಮಾಡಿ. ಅವನು ಸ್ಕಂದ ಮಲಗಿದ್ದಾನೆ. ಪೂಜೆ ಮಾಡಿದೆ, ಎದ್ದೇಳೋ ಅಂದರೆ ಎದ್ದಿಲ್ಲ. ರಜಾ ಹಾಕ್ಸ್ಬಿಟ್ಟಿದ್ದೀವಿ ಇವತ್ತು. ಅವಾಗಲಿಂದ ಸುಡ್ತಾ ಇದ್ದಾಳೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ಇವೆಲ್ಲ ಮಾಡುವಾಗ ಕೋಪ ಹೊಡೆದಿರ್ತೀನಲ್ಲ ನಾನು, ಅದನ್ನು ಈ ಮೂಲಕ ತೀರ್ಸ್ಕೊತಾವಳೆ. ನಿನ್ನ ಮೈಂಡಲ್ಲಿ ಹತ್ರ ಇಲ್ಲವೇ ಇಲ್ಲ ಫ್ರೆಂಡ್ಸ್. ಅವ್ರಿಗೆ ಏನೋ ಮಾತಾಡ್ತಾರೆ. ಆ ಚಂದ್ರಣ್ಣ ಬಿಗ್ ಬಾಸಲ್ಲಿ ಸತೀಶಿಗೆ ಹೇಳ್ತಾರೆ, ನನ್ನ ಮನಸ್ಸಲ್ಲಿರೋ ಮಾತನ್ನ ನೀವು ಆಡಬೇಡಿ ಅಂತ. ಹಂಗೆ ಹೇಳೋಂಗಾಯ್ತು ನಾನು ಇವಾಗ. ನಾನು ಹೇಳ್ಬೇಕಂತ ನಾನು ಯಾವತ್ತೂ ಮಾಡ್ಕೊಂಡೇ ಇಲ್ಲ. ಇದು ಪಾರ್ಲರ್ ಮಾಡಬೇಕಾದ್ರೆ ಎಲ್ಲ ಎಕ್ವಿಪ್ಮೆಂಟ್ಸ್ ಇತ್ತಾ. ಆ್ಯಕ್ಚುಲಿ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದೆ ಎಲ್ಲಾದರೂ ಫಂಕ್ಷನು ಈವೆಂಟು ಅಂದಾಗ. ಬಟ್ ಇವತ್ತೇ ಫಸ್ಟ್ ಟೈಮ್ ಕ್ರಿಂಪಿಂಗ್ ಮಾಡ್ಕೋತಾ ಇರೋದು. ನಾನು ಹೇಳಿ ಮಾಡಿಸ್ತಾ ಇರೋದು. ಅವಳೇ ಹೇಳಿದ್ದು, ನಾನು ಸ್ಟ್ರೈಟಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಇಲ್ಲ ಅಮ್ಮ, ಕ್ರಿಂಪಿಂಗ್ ಮಾಡ್ಕೊಂಡ್ರೆ ಎಷ್ಟೊಂದು ದಿನ ಆಯಿತು ಅಂತ ಹೇಳೋದು. ಸೊ ಅದಕ್ಕೆ ಕ್ರಿಂಪಿಂಗ್ ಮಾಡ್ಕೋತಾ ಇದ್ದೀನಿ. ಹೇಗೆ ಕಾಣಿಸ್ತಿದೆ? ಫುಲ್ ಕಂಪ್ಲೀಟಾಗಿ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಅವಾಗ ಹೇಳಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈಗಿದೆ ಇದು ಕ್ಲಾತು. ಹಿಂಗಿದೆ ನೋಡಿ, ಡಿಸೈನ್ಸು ಚೆನ್ನಾಗಿದೆ. ನಾನು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಇದು ಆರ್ಡ್ರ್ ಮಾಡಿಸ್ಕೊಂಡಿದ್ದೀನಿ. ಏನು ಅಂದರೆ ಕಟ್ ಮಾಡಿಸ್ದೆ ಇಲ್ಲಿ ಫುಲ್ಲು, ಇಲ್ಲಾಂದರೆ ಏನಂತಾರೆ ಬಾಟಮ್ ಕಾಣಿಸಲ್ಲ, ಅದಕ್ಕೆ ಕಟ್ ಮಾಡಿಸಿದ್ದೀನಿ. ಇದಕ್ಕೆ ಪ್ರೈಸ್ ಬಂದು 1200. ವರ್ತ್ ಇದೆ ನನ್ನ ಪ್ರಕಾರ. ವೇಲು ಚೆನ್ನಾಗಿದೆ, ಸಾಫ್ಟಾಗಿದೆ. ಅಷ್ಟೊಂದು ಇದು ಲೆನಿನ್ದು ಕ್ಲಾತ್ ಬರುತ್ತಲ್ಲ, ಸೇಮ್ ಹಾಗೆ ಇರೋದು. ಲೆನಿನ್ ಅಲ್ಲ, ಆರ್ಗನ್ಜಾ ಮೆಟೀರಿಯಲ್ ಬರುತ್ತಲ್ಲ, ಸೇಮ್ ಹಾಗಿದೆ. ದುಪ್ಪಟ್ಟ ಚೆನ್ನಾಗಿದೆ. ಮತ್ತು ಕ್ರಿಂಪಿಂಗ್ ಹೇಗಿದೆ ಕಮೆಂಟ್ ಮಾಡಿ. ಈಗ ನಾನು ಬಾಕ್ಸ್ ಏನೂ ತೊಗೊಂಡಿಲ್ಲ, ಹೊರಡ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್, ಮತ್ತೆ ಸಿಗ್ತೀನಿ. ಈಗ ಆಲ್ರೆಡಿ ಟೈಮ್ ಆಗೋಗಿದೆ. ಇದು ಆಫೀಸ್ಗೆ ಹೂವು, ಆ ಬ್ಯಾಗ್ ತೊಗೊಂಡು ಹೋಗ್ತಾ ಇಲ್ಲ, ಈ ಬ್ಯಾಗಲ್ಲಿ ಇಡಿಸ್ತಾ ಇಲ್ಲ. ಬಟ್ ಅದಕ್ಕೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀನಿ. ಟಾಟಾ ಬಾಯ್ ಬಾಯ್.